ನಮಸ್ಕಾರ ವೀಕ್ಷಕರೇ, ರಾಜ್ಯೋದಯ ನ್ಯೂಸ್ಗೆ ಸ್ವಾಗತ. ನಾನು ರಾಕೇಶ್ ಎನ್. ಬಾಗಲಕೋಟೆ ಜಿಲ್ಲೆಯ ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಗಂಭೀರ ಆರೋಪಗಳು ಮತ್ತೆ ತಲೆದೂರಿವೆ. ಅಮೀನ್ಗಢ್ ಪೊಲೀಸ್ ಠಾಣೆಯ PSI ಜ್ಯೋತಿ ವಾಲಿಕರ್ ವಿರುದ್ಧ ಲಂಚ ಬೇಡಿಕೆಯ ಆಡಿಯೋ ಇದೀಗ ಸಖತ್ ವೈರಲ್ ಆಗಿದ್ದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಪತ್ರಕರ್ತನ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿ ನಂತರ ಬಿ ರಿಪೋರ್ಟ್ ಸಲ್ಲಿಸಲು ಸುಮಾರು 20,000 ರೂಪಾಯಿ ಲಂಚ ಕೇಳಲಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ. ಈ ಸಂಬಂಧ PSI ಜ್ಯೋತಿ ವಾಲಿಕರ್ ದೂರವಾಣಿ ಸಂಭಾಷಣೆಯ ಆಡಿಯೋ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ. ಇನ್ನಷ್ಟು ಆತಂಕಕಾರಿ ವಿಷಯ ಏನೆಂದರೆ, ಈ ಲಂಚದ ಹಣದಲ್ಲಿ DSP ಹಾಗೂ PSIಗೂ ಪಾಲು ನೀಡಬೇಕು ಆಡಿಯೋದಲ್ಲಿ ಉಲ್ಲೇಖವಾಗಿರುವುದು ಬೆಳಕಿಗೆ ಬಂದಿದೆ. ಇದರಿಂದ ಪೊಲೀಸ್ ಇಲಾಖೆಯ ಮೇಲೆ ಮತ್ತಷ್ಟು ಅನುಮಾನಗಳ ನೆರಳು ಬೀಳುತ್ತಿದೆ. ಬೀಲ್ ಮಾಡಿಬಿಟ್ಟು ಮೇಡಮ್ ನಮಗೆ ಅದ ಸರ್ ಅದ ಮತ್ತೆ ಅದು ಆಗೋಲ್ಲ ಅಂತ ನೋಡಿ ನಾನು ಬೀನ ಮಾಡ್ತೀನಿ ಅದು ಹೇಗೆ ಅಟ್ಕಿದಾರವು ಇಲ್ಲ ನೀವು 5-10 ನಮ್ಮ ಕಡೆ ಆಗಂಗಿಲ್ಲ ಅಲ್ಲಿ ಶಾಸನ ಮಾಡ್ತೀವಿ. ಇದಕ್ಕೂ ಮೊದಲು ಬಾದಾಮಿ ತಾಲೂಕಿನ ಕೆರೂರು ಪೊಲೀಸ್ ಠಾಣೆಯ PSI ಭೀಮಪ್ಪ ರಬಕವಿ ಲೋಕಾಯುಕ್ತ ಬಲೆಗೆ ಬಿದ್ದ ಘಟನೆ ಇನ್ನು ಜನಮನದಲ್ಲಿ ತಾಜಾ ಇರುವಾಗಲೇ ಇದೇ ಜಿಲ್ಲೆಯ ಮತ್ತೊಂದು ಲಂಚದ ಪ್ರಕರಣ ಬಹಿರಂಗವಾಗಿರುವುದು ಚರ್ಚೆಗೆ ಕಾರಣವಾಗಿದೆ. ಕೇವಲ 4-5 ದಿನಗಳ ಅಂತರದಲ್ಲಿ ನಡೆದ ಈ ಎರಡನೇ ಘಟನೆಯ ಪೊಲೀಸ್ ಇಲಾಖೆಯ ನೈತಿಕ ಮತ್ತು ಕಾರ್ಯವೈಖರಿಯ ಮೇಲೆ ಗಂಭೀರ ಪ್ರಶ್ನೆಗಳು ಎಬ್ಬಿಸಿವೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಈ ಪ್ರಕರಣದ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಾರಾ ಅಥವಾ ಆರೋಪಗಳನ್ನು ಮನ್ನಾಗಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸಾರ್ವಜನಿಕರಲ್ಲಿ ಒಂದೇ ಮಾತು, ಭ್ರಷ್ಟಾಚಾರ ಬ್ರೇಕ್ ಹಾಕಲೇಬೇಕು.